ಅಲ್ಲ ನೀ ಏನಕ್ಕೆ ಬಾಡಿಗಾರ್ಡ್ ಅಂತ ಅಶ್ವಿನಿ ಇರುಬರು ಎಲ್ಲ ಕೆಲಸ ಬಿಟ್ಟು ಹೋಗಕ್ಕೆ ಅದ್ಯಾಕತ್ತಿ ಬಾಡಿಗಾರ್ಡ್ ಅಕ್ಕೇನಿ ಫ್ರೆಂಡ್ ಅಂತ ಕರೀತಾರ ಇಂಥ ಟೈಮ್ನಾಗೆಲ್ಲ ಹೋಗೋ ಜೊತೆ ಫ್ರೆಂಡ್ಸೇ ತಂದೆ ತಾಯಿ ಹೋಗಲ್ಲ ಯಾಕಂದ್ರೆ ಅಲ್ಲೇ ಫೋಟೋ ಶೂಟ್ ಮಾಡುವಾಗ ಕೆಲವೊಂದು ಪೋಸ್ಗಳು ಇರ್ತಾವೆ ಅವೆಲ್ಲ ಅಪ್ಪ ಅಮ್ಮನ ಮುಂದೆ ಸರಿ ಅನ್ಸಲ್ಲ ಆಮೇಲೆ ಹೋಗೋದು ಬೇಕಾದವ್ರು ಯಾರು ಅಕ್ಕ ಇಲ್ಲ ತಂಗಿ ಅಥವಾ ಫ್ರೆಂಡ್ಸು ಹಿಂಗೆ ಜೊತೆಗೆ ಹೋಗ್ತಾರ ಪಾರ್ವತಿ ಅಕ್ಕನ್ನ ಕರ್ಕೊಂಡು ಹೋಗ್ಬೇಕಂತಂದ್ರೆ ಮಕ್ಕಳಾಗವಲ್ಲ ಮತ್ತು ಮಕ್ಕಳು ಸಣ್ಣ ಹೋದವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಕರೆದ್ಲ ಇವತ್ತು ಅಕ್ಕಿ ಮದ್ವೆಗೆ ನಾನು ಕರಿತಾವಲ್ಲ ನನ್ನ ಮದ್ವೆಗೆ ನಾಳೆ ಅಕ್ಕಿನ ಕರಿತೀನಿ ಕುಂದ್ರು ಈಗ ಯಾವಾರ ಚಾಲು ಮಾಡಿ ಚಲೋತ್ತಿಂಗ್ ನಡಿಲಿ ಅಂತಂದೇಳಿ ಮಾಡೋದು ಬಿಟ್ಟು ಅದು ಅಲ್ದ ಗಿರ್ಜಾವನ್ ಬೇರೆ ಕೆಲಸಕ್ಕೆ ಇಟ್ಕೊಂಡು ಆಕಿ ನೆಟ್ಟು ಕೆಲಸ ಮಾಡ್ತಾಳೆ ಬಿಡ್ತಾಳೆ ಎಲ್ಲ ಬೇಡನು ಅವೆಲ್ಲ ವಿಚಾರ 4-5 ದಿನ ಹೋಗಿ ಅಲ್ಲಿ ಕುಂದ್ರು ನೀನು ಏನು ಆಗೋದಲ್ಲ ನಂಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ನೀನು ಅಶ್ವಿನಿ ಹೋಗಿ ಬಾ ನೀನು ಹಾಂ ಅಲ್ಲ ನಾನು ಬ್ಯಾಡ ಅಂತ ಹೇಳಕತ್ತಿಲ್ಲ ಇಲ್ಲಿ ಯಾಕಮ್ಮ ಯಾಕೆ ಹೋಗ್ಬಾರ್ದಕ್ಕಿ ಹೋಗ್ಲಿ ಏನು ತೊಂದರೆ ಆಗೋದೈತಿ ಅಲ್ಲ ನಮ್ಮ ತಂಗಿ ಕರ್ದಾಳ ಏನು ಪ್ರಾಬ್ಲಮ್ ಆಗೋದೈತಿ ನಾನೆಲ್ಲ ಹೋಗ್ತೇನೆ ಏನು ತೊಂದರೆ ಇಲ್ಲ ಬೇಕಾರೆ ನಿನ್ನ ಅಂಗಡಿ ನಾನು ನೋಡ್ಕೊತೀನಿ ತಲೆ ಕೆಡಿಸ್ಕೊಬೇಡ ಮನ್ಯಾಗ ಮಾವರ ಅತ್ತಿಯರು ಒಂದು ಸ್ವಲ್ಪ ಪಾಪು ಕರ್ಕೋತಾರೆ ನಾವು ಹೋಗಿ ಮುಗಿಸ್ಕೊಂಬರ್ತೇನೆ ಬೇಕಾದ್ರೆ ಇಲ್ಲ ಅಂದ್ರೆ ನಡಿತೈತಿ ಹೋಗಿ ಬರಲಿ ಬಿಡ್ರಿ ಅದಕ್ಕೆ ಮರ ಏನಾಗದೈತೆ ತಗ ಆಕೆರ ಎಲ್ಲಿ ಹೋಗಿ ಹೇಳಿಗೆ ಸನೇದ್ರಾಗ ಒಟ್ಟ ಹೋಗಿಲ್ಲ ಮತ್ತೇನೋ ಒಂದು ವಯಸ್ಸಿನ ಹುಡುಗಿಯರು ಒಬ್ರಿಗೊಬ್ರು ಕರೀತಾರ ಇಂಥ ಟೈಮ್ನಾಗ ಹೋಗ್ಲಿಲ್ಲ ಅಂದ್ರೆ ಇನ್ಯಾವಾಗ ಹೋಗೋದು ಹೋಗಿ ಬರಲಿ ಚಲೋ ಆತ್ ತಗೋ ಹೋಗಿ ಬರಲಿ ಅಡ್ಡಾಡ್ಲಿ ನಿನಗೆ ಅವೆಲ್ಲ ಸೂಕ್ಷ್ಮ ಗೊತ್ತಾಗಲ್ಲ ಪಾರ್ವತಿ ವಯಸ್ಸಿನ ಹುಡುಗಿಯರು ಹಾಗೆಲ್ಲ ಊರ ಮೇಲೆ ಅಲ್ಲಿ ಹೋಗಿ ಒಂದೊಂದೇ ರೂಮ್ ಮಾಡ್ಕೊಂಡಿರೋದು ಮಾಡೋದು ಅವೆಲ್ಲ ಚಂದ ಅನ್ಸಲ್ಲ ಅವೆಲ್ಲ ಹಂಗೆ ಹೋಗಿರೋದು ಅಮ್ಮ ಅಲ್ಲ ನಮ್ಮ ಬುದ್ಧಿ ನಮ್ಮ ಹಿಡ್ದಾಗಿದ್ರೆ ಆಮೇಲೆ ನಾವೇನು ಬೇರೆ ಯಾರ್ದೋ ಮಂದಿ ಜೊತೆ ಕಳ್ಸಕತ್ತಿಲ್ಲಕಿನ್ನ ತರುಣ್ ಲಕ್ಷ್ಮಿ ಅದಾಳ ಮತ್ತು ಅವ್ರ ಫ್ರೆಂಡ್ ಯಾರು ಬಂದಿರ್ತಾರೆ ಅಷ್ಟೇ ಹೋಗಿ ಬರಲಿ ಬಿಡ್ರಿ ಏನಾಗೋದೈತಿ ನಾವು ನೆಟ್ಟಿಗಿದ್ರೆ ಏನೂ ಆಗಲ್ಲ ಮತ್ತು ನೀನು ನೆಟ್ಟಿಗಿದ್ದೇನ ಹಾಂ ಯಾಕಮ್ಮ ಯಾಕತ್ತಿಗೆಮ್ಮ ಹಿಂಗೆ ಮಾತಾಡಕತ್ತೀರಿ ಅಂದರೆ ನೀನು ನೆಟ್ಟಿಗಿದ್ದೇನ ಮತ್ತು ಈಗ ನಮ್ಮ ಅರವಿಂದನ ಲವ್ ಮಾಡಿದೇ ಇಲ್ಲ ಬರೀ ಬರೋದು ಹೋಗೋದು ಮಾಡಿ 1-2 ಸಲ ನೋಡತ್ಲೇ ಲವ್ ಮಾಡೇ ಬಿಟ್ಟು ಅವನು ನೀನು ಲವ್ ಮಾಡೇ ಬಿಟ್ಟು ಮದುವೆ ಮಾಡ್ಕೊಂಡೇ ಬಿಟ್ರಿ ಈಗೇನೋ ಅರವಿಂದ್ ಚಲೋ ಅದನ್ನ ಚಲೋ ಆತ ಈಗ ತರುಣನ ಜೊತೆಗೆ ಬರೋ ಹುಡುಗರು ಯಾವ ಏನೋ ಯಾರಿಗೆ ಗೊತ್ತು ಅವ್ನು ಎಷ್ಟು ಮಂದಿ ಕರ್ಕೊಂಬರ್ತಾನೆ ಏನು ಅವ್ರು ಹೆಂಗಿರ್ತಾರೆ ಏನೋ ಯಾರಿಗೆ ಗೊತ್ತು ನಮ್ಮ ಹೆಣ್ಮಗಳ ಸೇಫ್ಟಿ ನಾವು ನೋಡ್ಬೇಕಲ್ಲ ಅಯ್ಯೋ ಯಾರು ಇಲ್ಲ ಅಶ್ವಿನಿ ನನ್ನ ಲಕ್ಷ್ಮಿನ ಕೇಳೇನಿ ಏನು ಅವರು ಯಾರೋ ಅವ್ರ ಫ್ರೆಂಡ್ ಒಬ್ರನ್ನ ಕರ್ಕೊಂಬರ್ತಾರಂತ ಅಷ್ಟೇ ಅಂತ ಅವರು ಒಳ್ಳೆ ಮಂದಿನೇ ಅಂತ ನೀನು ಹೋಗಿ ಬಾ ಅಶ್ವಿನಿ ಆಯ್ತು ಅದಕ್ಕೆ ಆಯ್ತು ಹೋಗಿ ಬರ್ತೇನೆ ನೋಡು ಹಳ್ಳ್ಯಾಗ ದೇವಿ ದೊಡ್ಡ ಮಾನ ಮರ್ಯಾದೆ ಅನ್ನೋರು ಇವರಪ್ಪ ಇವರು ಹೆಂಗೆ ಬಿಟ್ಟು ಕಳ್ಸಕತ್ತಾರ ಏನು ಹೋಗೋದು ಆಕೇನು ಹೋಗೋದು ಅಂಗಡಿಗೆ ಏನು ಬೇಕಾಗಿಲ್ಲ ನಂದೇನು ಕೆಲಸ ಐತಿ ಮಕ್ಕಳು ಮರಿ ನೋಡ್ಕೊಳಕ್ಕೆ ನನಗೆ ಆಗಲ್ಲ ಈಗ ಜಾಸ್ತಿ ಅದಕ್ಕೆ ನಾನೇ ಹೋಗ್ತೀನಿ ಅಂಗಡಿ ಏನು ಏನ ಹೋಗ್ತೀನಿ ಏನು ಕೆಲಸ ಇರ್ತೈತಿ ಗಲ್ಲದ ಮ್ಯಾಗ ಕುಂದಿರ್ಬೇಕು ಅಷ್ಟ ಹೌದಲ್ಲ ನಾ ಹೋಗಿ ಕುಂದಿರ್ತೇನೆ ಏನ ಯಾಕಂದ್ರೆ ಹಾಲು ಕುಡ್ಸಕ್ಕ ಮಾಡಕ್ಕ ಎಲ್ಲ ಈಕಿ ಬೆಳಗ್ಗಿಂದ ಚಂತನ ಅಲ್ಲಿದ್ರೆ ಮಕ್ಳ ಗತಿ ಏನು ಹೊರಗಿನ ಹಾಲು ಹಾಕ್ಬಾರ್ದು ಈಗೆಲ್ಲ ಮಕ್ಕಳು ಕೆಲವು ಆರೋಗ್ಯಕ್ಕೆ ಚಲೋ ಅಲ್ಲ ಕಪಾಕ ದೌಡ್ ಅದಕ್ಕೆ ಬೇಡ ಅವ್ರ ಅತಿ ಸುಸಿ ಚಂದಾಗಿ ಇರಲಿ 1-2-3 ದಿನ ಹೌದಲ್ಲ ನಿನ್ನ ಅಂಗಡಿ ನಾನು ನೋಡ್ಕೋತೀನಿ ಮನೆಯಾಗಿದ್ದು ನಾನಾರ ಏನು ಮಾಡೋದೈತಿ ಸರಿ ಅತ್ತಿ ಹಂಗಾಗ್ಲಿ ಏನತ್ತಿ ಅಂದಂಗೆ ಈಗ ಇದು ಏನಿಲ್ಲ ತೋರವ ನೀನು ಹೋಗಿ ನಿನ್ನ ಕೆಲಸ ನೀ ಮಾಡ್ಕೊ ಅರವಿಂದ ಏನತ್ತಿ ಚೂರು ಬಾರಪ್ಪ ಇಲ್ಲಿ ಹಾತಿ ಏನಿಲ್ಲ ಒಂಚೂರು ನನ್ನ ಇದಕ್ಕೆ ಇಲ್ಲಿ ತತ್ವದರ್ಶಿಗರ ಯಾವ್ದಾರ ಒಂದು ಚಲೋ ದವಾಖಾನಿ ಇಲ್ಲಿ ಯಾವದವಪ್ಪ ಅತ್ತಿ ನಾ ಹೇಳೋದಾದ್ರೆ ಬೇಕಾದ್ರೆ KMCಗೆ ಹೋಗಲ್ಲ ಆರಾಮಾಗಿ ಎಲ್ಲ ಚೆಕಪ್ ಮಾಡ್ತಾರೆ ಏನು ಪಟ್ ಅಂತ ಕವು ಒಲ್ಲಪ್ಪ ನಾನು KMCಗೆ ಹೋಗಲ್ಲ ನಿಂದ್ರಕ ಮಾಡಕತ್ತಾಗ ಆಗಂಗಿಲ್ಲ ನನಗೆ ತತ್ವದರ್ಶಿಗೆ ಬಿಡು ಹೋಲತ್ತಾಗ ಎಲ್ಲ ಅಲ್ಲೇ ಹೋಗ್ತೀನಿ ಒಂಚೂರು ದವಾಖಾನಿಗೆ ಹೋಗ್ಬೇಕಾಗೈತಿ ಯಾಕೆ ಮೈಯೆಲ್ಲ ಬೆವ್ರು ಒಂಥರ ಸುಸ್ತು ಸಮಾಧಾನ ಆಗತ್ತಿಲ್ಲ ಅದಕ್ಕೆ ನಾಳೆ ಮತ್ತು ಅಶ್ವಿನಿನು ನಾಳೆ ಯಾವಾಗ ಹೋಗ್ತಾರ ಗೊತ್ತಿಲ್ಲ ಊರಿಗೆ ಅದ್ರ ಸಂಬಂಧ ಬಡ ನಾನು ಗಟ್ಟಿ ಆಗ್ಬೇಕಲ್ಲ ಅದಕ್ಕೆ ಒಂಚೂರು ಹೋಗಿ ಶುಗರು BP ಇವೆಲ್ಲ ಚೆಕ್ ಮಾಡಿಸ್ಕೊತೀನಿ ಸುಳ್ಗಾಡು ನನಗೆ ಯಾವುದೂ ಇಲ್ಲ ಏನು ಯಾವ್ದಾರ ಬಂದಿಗಿಂದತೆ ಏನೋ ಯಾರಿಗೆ ಗೊತ್ತೆ ಹೆಂಗೆ ಹೇಳಕತ್ತಿ ಹೌದಿಲ್ಲ ಅದಕ್ಕೆ ಹೋಗಿ ಒಂದು ಈಟು ಪರೀಕ್ಷೆ ಮಾಡಿಸ್ಕೊತೀನಿ ಹ್ಞೂನತ್ತಿ ಈಗ ಆಫೀಸ್ಗೆ ಹೋಗೋತ್ನೇ ಬಿಟ್ಟೋಕೆಂತ ಹೋಗತ್ತಿ ಅಣ್ಣ ಲಕ್ಷ್ಮಿ ಜೊತೆಗೆ ಫೋಟೋ ಶೂಟಿಗೆ ಹೊಂಟೇನಿ ಹೋಗಿ ಬಾ ಎಂಜಾಯ್ ಅಣ್ಣ ಅದಾವ ಹೋಗಿ ಬಾ ಎಂಜಾಯ್ ಅಂತ ಯಾರ್ಯಾರು ಹೊಂಟಿರಿ ಏನು ಎತ್ತ ಎದ್ರಾಗ ಹೊಂಟಿರಿ ಹುಷಾರಿ ನೀ ಏನು ಹೇಳಂಗಿಲ್ಲ ಕೇಳಂಗಿಲ್ಲಲ್ಲ ಒಳ್ಳ ಅದೇ ಆಡಿದ್ದಾಡ ಕಿಸ್ಬೇದ ಸರ್ ಅತಿ ಆಕಿಗೆಲ್ಲ ಗೊತ್ತಿರ್ತದೆ ಬಿಡತಿ ಅಶ್ವಿನಿ ನೀವು ಹೋಗು ನಿನ್ನ ಕೆಲಸ ನೀನು ಮಾಡ್ಕೊ ಅತಿ ಈಗ ಹೋಗೋತ್ನೇ ಕರ್ಕೊಂಡು ತಗೋ ನಂಗೆ ಈಗ ಅರ್ಜೆಂಟ್ ಒಂದು ಕಾಲ್ ಬರೋದೈತಿ ಏನು ಮೀಟಿಂಗ್ ಐತಿ ಇವತ್ತು ನಮ್ದು ಅಲ್ಲಿ ಆಫೀಸ್ನಾಗ ಅದಕ್ಕೆ ಅದ್ರ ಸಂಬಂಧ ನಾನು ಒಂದು ಫೋನೇ ಮಾತಾಡ್ಬೇಕು ಬಂದು ಆಮೇಲೆ ಕರ್ಕೊಂಡ್ತೀನಿ ಅಲ್ಲ ಈಗ ಅದೇನೋ ಫೋಟೋ ಶೂಟಿಗೆ ಎಲ್ಲ ಮಾಡ್ಸಕ್ಕೆಲ್ಲ ಏನೋ ತರ ಮಿಂಚಿನ ಅಂಗಿ ಎಲ್ಲ ಹಾಕೋತಾರಂತಲ್ಲ ಅಂದರೆ ಈ ತರ ಡಿಸೈನ್ ಅಂಗಿ ಎಲ್ಲ ಆಕಿ ಕಡೆ ಅಂತ ಎಲ್ಲ ಎಲ್ಲಿ ಬರ್ಬೇಕು ಈಗ ಅವನ್ನೆಲ್ಲ ಏನು ಮಾಡ್ತಾಳ ಎಲ್ಲ ನೀನು ಇದ್ರಾಗ ತಗೊಳ್ಳೋದನ್ನ ಹೆಂಗೆ ಹೌದು ನೋಡತ್ತಿ ಇರ್ಬೋದು ಕೇಳ್ತಾಳ ಏನೋ ಗೊತ್ತಿಲ್ಲ ಕೇಳಿದ್ರೆ ಕೊಡ್ತೀನಿ ಎಲ್ಲವಕ್ಕೂ ಚಂದಾಗಿ ಬಾಡ್ಗಿದಂಗೆ ಕೊಡು ಪ್ರಿಯದಂಗೆ ಕೊಡಬೇಡ ಏನು ಮಂದಿ ಕಡೆ ಅದು ರೊಕ್ಕ ಕೊಡೋದಕ್ಕಂತ ಅಂತ ಅರ್ಧ ನಿನ್ನ ಕಡೆ ತಗೋತಿರ್ತಾರ ಅವ್ರು ಪ್ರಿಯದಂಗಲ್ಲ ಮತ್ತು ರೊಕ್ಕ ಏನೈತೆ ಅದ್ರ ಕರೆಕ್ಟಾಗಿ ಚಾರ್ಜ್ ಮಾಡು ರೊಕ್ಕ ಎಣಿಸಿ ಚಂದಾಗಿ ಇಸ್ಕೊಂಬಿಡು ಗೆಳತನೇ ಆಗಿರಲಿ ಆದರೆ ವ್ಯವಹಾರದಾಗ ಕರೆಕ್ಟಾಗಿರ್ಬೇಕು ಏನು ಅತ್ತಿ ನೀ ಹೇಳಿದಲ್ಲ ಇದು ಏನದು ಅರವಿಂದ್ ಅಣ್ಣಂದು ಅಯ್ಯೋ ಹೇಳದೆ ಮರ್ತೆ ಅರವಿಂದ್ ಅಣ್ಣ ಏನು
ಹೇಳದೆ ಮರ್ತಿದ್ದೆ ಅದಕ್ಕೆ. ಅದು ನೀವು 2 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ ಗಿರ್ಜಕ್ಕಗ, ಅದಕ್ಕೆ ಅಣ್ಣ ಅದನ್ನ ತೀರಿಸ್ಬೇಕಲ್ಲ, ಅದಕ್ಕೆ ನೀವು ತಿಂಗಳ 8,000 ಸ್ಯಾಲ್ರಿ ಕೊಡ್ತೇನೆ ಅಂತ ನಾ ಹೇಳಿದ್ದೆ. 2,000 ಕೊಡ್ರಿ, 6,000 ಮುರ್ಕೋ ಅಂತ. 2,000 ಕೊಡ್ರಿ, 6,000 ತಿಂಗಳ ಮುರ್ಕೋ ಅಶ್ವಿನಿ, ನಿಮ್ಮ ಅಣ್ಣಂದು ರೊಕ್ಕ ಮುಟ್ಬೇಕಲ್ಲ, ಮತ್ತು ನನಗೂ ತೀರ್ಸಕ್ಕೆ ಬೇರೆ ಬಗ್ಗೆ ಗೊತ್ತಿಲ್ಲ ಅಂತೇಳಿ ಗಿರ್ಜಕ್ಕರ ಅಂದ್ರು. ಈಗ ಮುರ್ಕೋಲೆ ಹಂಗಾರ ತಿಂಗಳ ನಾನೇ ನಿಂಗೆ ನನ್ನ ಅಕೌಂಟ್ಲೆ ಹಾಕ್ಬಿಡ್ಲಲ್ಲ. ಅಲ್ಲ, ತಿಂಗಳ ಪೂರ್ತಿ ದುಡ್ದು ಬರೀ ಕೈಯಿಂದ ಹೋಗಾರ. 2,000 ಕೊಟ್ಟು ಮುಟ್ಸ್ ಅನ್ಬೇಕು ಬೇಡ. ಅಲ್ಲ ಅರವಿಂದ, 2,000 ಕೊಟ್ರೆ ಮುಟ್ಟದೆ ಹೋಗದು. ಸುಮ್ಮನಿರು, ಲೆಕ್ಕದಂತ 8,000 ಕೊಡ್ಬೇಕಿತ್ತು. ಏನೋ 2,000 ಇಸ್ಕೊಳಕತ್ತಾಳಲ್ಲ, ಸಾಕು ಸುಮ್ಮನಿರು. 6,000 ಇಸ್ಕೊಂಡು ಮುಟ್ಟಿಸ್ಕೊ. ಏನು ದಾನ ಮಾಡಕ್ ಕುಂತೀಯ ಏನಪ್ಪ ಅಂತ ನಾನು ನೀವು ಹುಡುಗರು. ಸರಿ ಆಯ್ತು ಅಶ್ವಿನಿ, ಹಂಗೆ ಮಾಡಂಗಾರ. ನಾನು ಫೋನ್ ಮಾಡೋದೈತಿ. ನೋಡಿದ್ರಿ, ನೀವು ಹೇಳೋಕ್ಕಿಂತ ಮುಂಚೆ ಅವರ ಹೇಳಾರ. ಪಾಪ ಹಂಗೆಲ್ಲ ಇಟ್ಕೊಳ್ಳೋ ಅಂತ ಮಂದಿ ಅಲ್ ಬಿಡ್ರಿ ಅದಕ್ಕೆಮ್ಮ ಅವರು. ಪಾಪ ನೀವು ಸುಮ್ಮನೆ ರೊಕ್ಕಕ್ಕೆ ಬಾಯಿ ತೆಗಿತಾರ ಅಂತ ಬೈತೀರಿ. ಭಾರಿ ಚಲೋ ಬಿಡವ, ಹೋಲತ್ತ. ಅಯ್ಯಪ್ಪ ಆಗಲ್ಲ, ಬಗ್ಗಿ ಎದ್ದು ಮಾಡೋಕ್ಕಾಗಲ್ಲ. ಈ ಮನೆ ಕಟ್ಟೋವಾಗ ಹೇಳಿದೆ ನಾನು, ವಾಸ್ತು ಎಲ್ಲ ಕರೆಕ್ಟಾಗಿ ಐತಾ, ಒಂಚೂರು ಕೇಳ್ಕೊರಿ ಅಂತೇಳಿ. ನಿನ್ನೆ ನೋಡಿದರೆ ನಮ್ಮ ಅಣ್ಣಯ್ಯ ಅಂತಾನ ಏನೋ ಮನೆಗೇನೋ ಅಡುಗೆ ಮನೆಗೆ ಕೆಂಪು ಬಣ್ಣ ಬೆಳಿಬಾರ್ದಂತೆ. ಕೆಂಪು ಬಣ್ಣ ಬೆಳೆಸಿದ್ದಕ್ಕೆ ಎಲ್ಲ ಹಂಗೆ ಸುಸ್ತಾಗತ್ತ ಏನೋ ಯಾರಿಗೆ ಗೊತ್ತು. ಹೆಣ್ಮಕ್ಳು ಏಳಿಗೆ ಆಗಲ್ಲಂತೆ. ಮೊದಲು ಈ ಬಣ್ಣ ಎಲ್ಲ ತೆಗ್ಸಿ ಏನೋ ಕ್ರೀಮ್ ಕಲರು ಗುಲಾಬಿ ಬಣ್ಣ ಬೆಳಿಬೋದಂತೆ ವಾಸ್ತು ಪ್ರಕಾರ. ಕೆಂಪು ಬಣ್ಣ ಬೆಳಿಬಾರ್ದಂತೆ. ಇಲ್ಲಪ್ಪ, ಯಾಕಂದ್ರೆ ಅಗ್ನಿಮೂಲೆ ಅಲ್ಲ ಇದು. ಅಗ್ನಿಮೂಲೆ ಒಳಗೆ ಕೆಂಪು ಬಣ್ಣ ಬೆಳೆದ್ರೆ ಇನ್ನೂ ಜಾಸ್ತಿ ಉರಿಯಾಕೆ ನಿಂದಿರ್ತದಂತೆ. ಅದರಿಂದ ಹೆಣ್ಮಕ್ಳಿಗೆ ತ್ರಾಸಂತೆ. ಅಯ್ಯೋ ಬೇಡಪ್ಪ, ಮೊದಲು ಇವ್ರು ಬರಲಿ, ಅದನ್ನೇ ಹೇಳ್ತೀನಿ. ಅವಾ ಏನಪ್ಪ ನಾಷ್ಟಾನ? ಮಾಡೇನು ಬಾ, ದಾಸಿಗೆ ಹಾಕಿದ್ದೆ ಮಾಡಿಟ್ಟೇನು ಬಾ, ಅಲ್ಲಿ ಹಾಟ್ ಬಾಕ್ಸ್ನಾಗ ಡೈನಿಂಗ್ ಟೇಬಲ್ ಮ್ಯಾಗ ಇಟ್ಟೇನು ತಿನ್ಬಾ. ಅದಲ್ಲವಾ, ಅದೆಲ್ಲ ಅದು ಆಮೇಲೆ ತಿನ್ನೋಣಂತ. ಅದು ನಾನು ಬಂದಿದ್ದು ಯಾವ ಉದ್ದೇಶಕ್ಕಂದ್ರೆ, ಅದು ಯಾವ್ದಾರ ಉದ್ದೇಶ ಆಗೋಲ್ತಕ್ಕಪ್ಪ. ಮೊದಲು ನನ್ನ ಮಾತು ಕೇಳಿಲ್ಲ. ಈ ಮನೆ ಇದೇನು ಇಂಟೀರಿಯರ್ ಮಾಡಿಸಿರಲ್ಲ ಇದನ್ನು ಅಡುಗೆ ಮನ್ಯಾಗ, ಈ ಬಣ್ಣ ಹೊಡಿಸ್ಬಾರ್ದಂತೆ. ನಮ್ಮ ಅಣ್ಣ ಹೇಳಿದ ಫೋನ್ನೇ ನಿನ್ನೆ, ಈ ಬಣ್ಣ ಹೊಡಿಸಿದ್ರೆ ಆದಷ್ಟು ಹೆಣ್ಮಕ್ಳಿಗೆ ಇದಿರಲ್ಲಂತೆ. ಅದಕ್ಕೆ ನಾ ಹೇಳೋದಾದ್ರೆ ಇದು ಮೊದಲು ತೆಗ್ಸಿ ಪಿಂಕ್ ಕಲರ್ ಇಲ್ಲ ಗ್ರೇ ಕಲರ್ ಯಾವುದೋ ಒಂದು ಬೇರೆ ಬಣ್ಣ ಹೊಡಿಸಪ್ಪ ಒಟ್ಟು. ಇದು ಬೇಡ, ಉಸಿರು ಮ್ಯಾಗ ಕೆಳಕಾಕತ್ತೈತೆ ನನಗೆ. ಯಾಕವ ಸುಸ್ತಾಗತ್ತತೆ, ಭಾಳ ಸುಸ್ತಾಗತ್ತತೆ ಅಲ್ವೇ? ಅದಕ್ಕೆ ಹೇಳ್ತೇನೆ ನಾವು ಒಬ್ರು ಅಡುಗೆಯವ್ರನ್ನ ಇಟ್ಕೋ ಅಂತೇಳಿ. ಅಯ್ಯೋ ನಂಗೆ ಬೇಡಪ್ಪ, ನಂಗೆ ಸೇರಿಕೆ ಆಗಲ್ಲ. ನಂಗೆ ಅಡುಗೆ ಮಾಡಿದ್ರೆ ನಂಗೆ ಒಟ್ಟು ತಿನ್ನೋಕ್ಕಾಗಲ್ಲ. ಅವ್ರು ಮಾಡೋದು ಕಡ್ರ ಬಡ್ರ, ಆಮೇಲೆ ಇದನ್ನು ಮಾಡ್ಕೊತ ನನ್ನ ಕೈಲಿ ತಿನ್ನೋಕ್ಕಾಗಲ್ಲಪ್ಪ. ಅಷ್ಟೇ ಭಾಂಡೆ ತೊಳೆದು ಹೋಕ್ಕಾರ, ಅವನ್ನೇ ನೀರು ಬಿಟ್ಟು ಒಳಗೆ ತೊಗೊಂಬರ್ತೇನೆ ನಾನು. ಬಾಂಡೆನೂ ಸ್ವಚ್ಛಾಗಿರಂಗಿಲ್ಲ ಒಂದೊಂದು ಸಲ. ಏನು ಮಾಡೋದು ನನ್ನ ಕರ್ಮ, ಮತ್ತು ನನಗೆ ತಿಕ್ಕೊಳಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಇರ್ತೇನೆ ಅಷ್ಟೇ. ಬಾಂಡೆ ತಿಕ್ಕ ಸೌಡು ಕಲ್ಲೋರು ಸೊಕ್ಕಾರಲ್ಲ, ಅಷ್ಟೇ ಸಾಕು ನಂಗೆ. ಅದೇ ಹಗರಾಗತ್ತೈತಿ. ಅರ್ಬಿ ವಾಷಿಂಗ್ ಮಿಷನ್ಗೆ ಹಾಕ್ತೇನೆ, ಅಡುಗೆ ಒಂದು ನಾ ಮಾಡ್ಕೋತೀನಿ. ಹಿಂಬಡ ಕುಂತು ನಿಂತು ಭಾಳ ನೋವು ಬರಾಕತ್ತವ ಇವು ಹಿಂಬಡ. ಹಾಗಾಗಿ ನಿಂತು ಅಡುಗೆ ಮಾಡೋಕೆ ಆಗ್ತಿಲ್ಲ, ತ್ರಾಸಾಗತ್ತೈತಿ ಅಷ್ಟೆ, ಮತ್ತೇನಿಲ್ಲ. ನನಗೆ ಅಡುಗೆಯರು ಮಾಡಿದ್ದು ಅಡುಗೆ ತಿನ್ನೋಕ್ಕಾಗಲ್ಲಪ್ಪ. ಬೇಡ, ಏನೋ ಒಂದು ಮಾಡ್ತೀನಿ. ಇಷ್ಟ್ರಾಗ ನಿನ್ನ ಸಸಿ ಬರ್ತಾಳಲ್ಲ, ಇದು ನನ್ನ ಸಸಿ ಬರ್ತಾಳಲ್ಲ, ನೀನೊಂದು ಮದುವೆ ಅಂತ ಒಂದು ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಎಷ್ಟೋ ಹಗರಾಕತ್ತೆ ನನಗೆ. ಅದು ಒಂದು ಮಾಡ್ಕೊರಪ್ಪ ಪುಣ್ಯಾತ್ಮ. ಸಸಿ ಬಂದ್ಲಂದ್ರೆ ಆಕಿನೇ ಮಾಡ್ತಾಳೆ. ನಾ ಕುಂತಲ್ಲೇ ಹೆಚ್ಚು ಕೊಟ್ಟೆ ಅಂದರು ಬಡ ಒಗ್ಗರಣೆ ಹಾಕ್ತಾಳೆ. ಅಯ್ಯೋ ದೇವ್ರಿ, ಈಗ ಅದಾತ ನನ್ನ ಮದುವೆ ವಿಚಾರ ಬಿಡು. ಈಗ ತರುಣು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಸಕ್ಕಂತೇಳಿ ಹೊಂಟಾನ. ನಂಗೆ ಬಾ ಅಂತ ಗಂಟು ಬಿದ್ದಾನ. ಏನು ಮಾಡಲಿ? ಅಲ್ಲ ಯಾವುದೇ ಮದುವೆಗಿಂತ ಮುಂಚೊಮ್ಮೆ, ಮದುವೆ ಆಗಿಂದೊಮ್ಮೆನಾ ಹಿಂಗೆ ಮಾಡೇನೆ ಎದುರು ಮಾಡ್ಕೊಳ್ಳೋದಿವು. ಅಲ್ಲ ಅದು ಅಲ್ಲದೆ ಆ ಹುಡುಗಿನ ತೊಗೊಂಡು ಏನಪ್ಪ ಯಾರ್ಯಾರು ಹೊಂಟಾರ? ಅದು ಅವ್ರ ಫ್ರೆಂಡ್ ಯಾರ ಬರ್ತಾರೋ ಏನೋ, ಯಾರಿಗೆ ಗೊತ್ತು. ಅವರು ಮತ್ತು ನಾನು ಇವನು ಅಷ್ಟೇ, ಬೇರೆ ಯಾರೂ ಇಲ್ಲ. ಅಲ್ಲ ಎದಕ್ಕಪ್ಪ ಇವು ಹೆಣ್ಣು ಮಕ್ಕಳು ಹಿಂಗೆಲ್ಲ ಹೋಗ್ಕಿರಿ ನೀವು? ಅದು ಎಲ್ಲಿ ತಗ್ಸೋದು? ಫೋಟೋ ಸ್ಟುಡಿಯೋಕ್ಕೆ ಹೋಗ್ಕಿರೆ? ಅಲ್ಲವಾ, ಗೋಕರ್ಣ, ಹೊನ್ನಾವರ, ಆಮೇಲೆ ಈ ಕೊಲ್ಲೂರು ಅವೆಲ್ಲ ಹೇಳ್ತಾ ಅದಾರ. ನೋಡು ಕೊಲ್ಲೂರು ಅಂತ ನಾನು ನೋಡ ಯಾವುದೋ ಹಳೆಬೀಡು ಆ ಕಡೆ ಎಲ್ಲ ತಗಸ್ಬೇಕು ಅಂತ ಅದಾರ. ಏನಪ್ಪ ಅಷ್ಟು ದೂರ ವಯಸ್ಸಿನ ಹುಡುಗರು ನೀವು ಮದುವೆಗಿಂತ ಮುಂಚೆ ಅಡ್ಡಾಡೋದಂದ್ರೆ ಏನು ಒಂದು ದೊಡ್ಡ ಸಂಪ್ರದಾಯ ಅಂತ ಮಾತಾಡ್ತಾರೆ. ಆ ನಮ್ಮನಿ ಮದುವೆಗಿಂತ ಮುಂಚೆ ಮಗಳನ್ನ ಊರಡೆ ಅಡ್ಡಾಡಕ್ಕೆ ಬಿಡ್ತಾರಂತನ? ಏನು ನೀನೇನು ಹೋಗೋದು ಬೇಡ. ಹಂಗಲ್ಲವಾ, ನನಗೂ ಯಾಕೋ ಬೇಜಾರಾಗೈತಿ. ಯಾಕೋ ಕರಿದ್ರು ಹೋಗಿ ಬರೋಣ ಅಂತ. ಆಯ್ತು ಹೋಗ್ಬಾ. ಎಷ್ಟು 2 ದಿನ ಆಕತ್ತನ? 1-2-3 ದಿನ ಆಕತಿ. ಸರಿನಪ್ಪ, ಹುಷಾರು ನೋಡಿ. ಏನು ಮತ್ತು ಯಾರು ಕೂಟ ಭಾಳ ಮಾತಾಡಕ್ಕೆ ಹೋಗ್ಬೇಡ. ಅದೇನು ಫೋಟೋ ಸೂಟ ನೋಡಿ ಮುಗಿಸ್ಕೊಂಡ್ರೆ ಬಂದ್ಬಿಡು. ಗಾಡಿ ಮೇಲೆ ಹುಷಾರಿ, ಪೀಡಾಗದು ಹೋಗ್ಬೇಡ್ರಿ. ಏನು ಆಮೇಲೆ ಮದುವೆ ನಿಶ್ಚಯ ಆತಂದ್ರೆ ಮದುಮಕ್ಕಳು ಹಸೆಮೈ ಅಂತ ಅರ್ಥ. ಏನು ಇವು ಏನು ಹಸೆಮೈ ಇಟ್ಕೊಂಡು ಮದುಮಕ್ಳು ಹಿಂಗೆಲ್ಲ ಹೊರಗೆ ಅಡ್ಡಾಡಬಾರ್ದು. ನಮ್ಮ ಕಾಲದಾಗೆಲ್ಲ ಹೊರಗಿನ ಬಿಸಿಲು ನೋಡಕ್ಕೆ ಬಿಡ್ತಿದ್ದಿಲ್ಲ. ಇವು ಫೋಟೋ ತೆಗೆಸ್ಕೊಂಡು ಬರೋವಂಥವು ಊರ ಮ್ಯಾಗ ಅಡ್ಡಾಡಿ ದೃಷ್ಟಿ ಆದಂಗೆ ಆಕತಿ ಒಂಥರ. ಹಂಗೆ ಮದುವೆ ನಿಶ್ಚಯ ಆದಾಗ ಒಂಥರ ಅರ್ಶಿನ ಮೈ ಇದ್ದಂಗೆ ಲೆಕ್ಕ. ಹೊರಗೆ ಹೋಗ್ಬಾರ್ದಂಗೆ ಮದುವೆ ಆಗೋ ಮಟನೂ ಗೊತ್ತನ. ಏನು ಹೇಳೋದು ಈಗಿನ ಕಾಲದ ಹುಡುಗರಿಗೆ? ಹೋಗಿ ಬರ್ರಿ ಹುಷಾರಿ. ನೋಡ ಹುಷಾರಿ. ನಾನು ಹೇಳಿದ ಬಣ್ಣದ ಮರಿಬೇಡಪ್ಪ. ಹೋಗಿ ಬರ್ಲಿ ಅವ್ರು ನೋಡ್ಯಾರ ಇವನಿಗೂ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ಬಿಡಿ. ಅಲ್ಲವಾ, ಈಗ
ಫೋಟೋಶೂಟ್ ಅಂದ್ರೆ ಅದ್ರ ರೊಕ್ಕ ಎಷ್ಟು ಖರ್ಚಾಕತ್ತೆ ಏನ ಅದು ಅಲ್ದೆ ರೊಕ್ಕದ ತೊಟ್ಟಿಗೆ ಹೋಗ್ಲಿ ಈಗ ಮದ್ವೆಗಿಂತ ಮುಂಚೆ ಹಿಂಗೆ ಹೋದ್ರೆ ಏನಂತಾರ ಏನ ಯಾರು ಏನಂತಾರಪ್ಪ ಈಗ ಅದೆಲ್ಲ ಟ್ರೆಂಡ್ ಆಗೈತಿ ಈಗ ಯಾರು ಏನು ಅನ್ನಂಗಿಲ್ಲ ಈಗ ಎಲ್ಲರೂ ಅದೇ ಥರ ಫೋಟೋ ತೆಗೆಸ್ಕೊಂತಾರ ಯಾರು ಏನು ಅನ್ನಲ್ಲ ಅಂತ ಈಗ ಏನು ಮಾಡ್ತೀರಪ್ಪ ಹಂಗಾರೆ ನೀವು ಬೇಡ ಅಂದ್ರೆ ಬೇಡ ಅಲ್ಲ ಲಕ್ಷ್ಮಿ ಈಗ ನಿನ್ನ ಜೋಡು ಅಶ್ವಿನಿ ಬರ್ತಾಳೆ ಅವ್ರ ಜೋಡು ಯಾವುದೋ ಒಂದು ಹುಡುಗ ಬರ್ತೈತೆ ಅಂದ್ರಲ್ಲ ಯಾವ್ದು ಪ್ರೀತಮ್ ಅವ ಬರ್ತಾನ ಅಲ್ಲ ಆ ಹುಡುಗಂದು ಹಾಕಿದ್ದು ಮದ್ವೆ ಕ್ಯಾನ್ಸಲ್ ಆಗಿಲ್ಲನ ಮತ್ತು ಹೊಳ ಅವ್ರನ್ನ ಇದ್ರ ಜೊತೆಗೆ ಸೇರಿಸ್ಕೊಂತೀರಿ ನೀವು ಅಲ್ಲ ಏನು ಅನಿಸ್ತತಿ ಹಂಗೆ ಇದ್ರ ಬದ್ರ ಹೊಳ ಮದ್ವೆ ಕ್ಯಾನ್ಸಲ್ ಆದ್ರನ ಇದ್ರ ಬದ್ರ ಇದ್ರ ಕೂಡ ಆಕತ್ರ ಮತ್ತೆ ಅವ್ರಿಗೂ ಮುಜುಗರ ಅಲ್ಲನ ಬೇಡ ಬೇಡ ಬೇರೆ ಯಾರನ್ನಾರ ಕರ್ಕೋರಿ ಅಯ್ಯೋ ನಾವು ಅವ್ರನ್ನ ಕರ್ಕೊಂಡು ಹೊಂಟಿರೋ ಉದ್ದೇಶನೇ ಬೇರೆ ಅದು ನಿಂಗೆ ಗೊತ್ತಾಗಲ್ಲವ ಬಿಡು ಈಗ ಹೋಗ್ಲಿ ಅದು ಬೇರೆ ಉದ್ದೇಶಕ್ಕೆ ಕರ್ಕೊಂಡು ಹೊಂಟಿವಿ ಈಗ ಅದು ಬಿಡು ಈಗ ಹೋಗಿ ಬರ್ತೀವಿ ಏನಂತಿ ಬ್ಯಾಡ್ ಅಂತೀಯ ಹೋಗಂತಿ ಅದನ್ನಾರ ಹೇಳಿ ನಂಗೆ ಪಟ ತಗ ಹೋಗಂತಿ ಬ್ಯಾಡ್ ಅಂತಿ ನೋಡಿದ್ರೆ ಬರೀ ಇಂಥ ಏನೀಗ ಆಯ್ತು ಹೋಗ ಇವತ್ತು ಮಂಗಳವಾರ ನಾಳೆ ಬಿಟ್ಟು ನಾಡ್ದ ಗುರುವಾರ ಹೋಗೋಣ ಅಂತ ಹೇಳ್ಯಾರ ನಡ್ತೈತಲ್ವ ಸರಿ ಸರಿ ಅಶ್ವಿನಿದು ಇದು ಬಾಡಿಗೆ ತೊಗೊಳೋದೈತಲ್ಲ ಡ್ರೆಸ್ಸಿಂದು ಅಲ್ಲೇ ಒಂದು ಚಲೋ ಒಂದು 2-3 ಸೀರೆ ಆಮೇಲೆ ಚಲೋ ಒಂದು 2-3 ಜೊತೆ ಡ್ರೆಸ್ಸು ಎಲ್ಲ ತೊಗೊಂಡ್ಬಿಡೋಣ ಅಂತ ಮಾಡೀನಿ ಮತ್ತೀಗ ಹಾಕೊಳಕ್ಕೆ ಬೇಕಲ್ಲ ಏನಾರ ತಗೋ ಆದ್ರೆ ಹೇಳ್ಬಿಡು ಬಾಯ್ಬಿಟ್ಟು ರೊಕ್ಕ ತೊಗೊಂಡ್ರೆ ಮಾತ್ರ ತೊಗೊಂತಾನೆ ಇಲ್ಲಕಂದ್ರೆ ಬೇಡ ಅಂತ ಬಾಯ್ಬಿಟ್ಟು ಹೇಳ್ಬಿಡು ಏನು ಇಲ್ಲವ ಅದ್ರದ್ದು ಏನೈತೆ ರೊಕ್ಕ ಕೊಡ್ತೀನಿ ಯಾವಾರ ಬೇರೆ ಫ್ರೆಂಡ್ಶಿಪ್ ಬೇರೆ ನಾನು ದುಡ್ಡು ಕೊಡ್ತೀನಿ ದುಡ್ಡು ಕೊಡಲಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಲ್ಲ ಮತ್ತೆ ಕೇಳಿ ಇಸ್ಕೊಳಕ್ಕಾರ ಒಂಥರ ಮಕ್ಕ ಬೇಕಲ್ವಾ ಹೌದಿಲ್ಲ ಅದಕ್ಕೆ ದುಡ್ಡು ಕೊಟ್ಟೆ ಇದು ಮಾಡು ಅಂತ ಹೇಳ್ತೇನೆ ಇದು ದುಡ್ಡು ಕೊಟ್ಟೆ ಕೊಡು ಅಂತ ಹೇಳ್ತೇನೆ ಅಲ್ಲ ನಾನು ಬರ್ತಿದ್ನಲ್ಲ ಫೋಟೋಶೂಟಿಗೆ ನಿಮ್ಮ ಕಾವಲಕ್ಕಾದಂಗಕ್ಕಿತ್ತು ಹೌದಿಲ್ಲ ಈ ಹರಿದಾರಷ್ಟು ಹೊಂಟಿರಿ ಅಯ್ಯೋ ಯಮ್ಮ ಆ ಕೆಟ್ಟ ಬಿಸಿಲಾಗ ಆ ಸಮುದ್ರದಾಗ ನೀ ಬಂದು ಏನು ಮಾಡ್ತೀವಿ ಅಯ್ಯೋ ಬಂದು ಸಮುದ್ರದಾಗ ಏನು ಮಾಡ್ತೀವಿ ಅಂದ್ರೆ ಬರ್ತೇನೆ ನಿಮ್ಗಿಂತ ಹೆಚ್ಚಿಂದ ಐತನ ಹಂಗೆಲ್ಲ ವಯಸ್ಸಿಗೆ ಬಂದು ಹುಡುಗರನ್ನ ಇಬ್ಬರನ್ನ ಬಿಟ್ಟಾರ ನೋಡಿ ಅವೆಂತವು ಮನ್ಯಾನು ಅಂತ ಅಂತಾರ ಅದಕ್ಕೆ ನಾನು ಬರ್ತೇನೆ ಏನಶಂತವ ನಾನು ಹೋಗ್ಲಿಲ್ಲ ಮನ್ಯಾಗಿದ್ದು ಏನು ಮಾಡಲಿ ಏನಂತಿ ಕಾರ್ ತೊಗೊಂಡು ಹೋಗ್ತಾರೆ ಇವ್ರು ಅದ್ರಾಗ ಏನು ಒಂದು 5-6 ಮಂದಿ ಕುಂದ್ರಲಾರದಷ್ಟು ಜಾಗ 5-6 ಮಂದಿ ಕುಂದ್ರುವಂಥ ಕಾರೇ ಇವ್ರು 4 ಮಂದಿ ಆದ್ರೆ ಹೌದಿಲ್ಲ ನಾನು ಬೇಕಿದ್ರಾಗ ನಾನು ಹೋಗಕ್ಕೆ ನಾನು ಹಂಗೆ ಹೋಗ್ಲಾರ್ದ ಇರಂಗಿಲ್ಲ ನಾನು ಹೋಗಕ್ಕೆ ಆಯ್ತು ರೀ ಅತ್ಯಾರ ಚಲೋ ಆತಂಗಾರೆ ನೀವು ಒಂದು 2-3 ಸೀರೆ ಇಟ್ಕೊಂಡು ಹೋಗೇ ಬಿಡ್ರಿ ಒಂಥರ ಜೊತೆಗೆ ಇದ್ದಂಗೆ ಆಕತಿ ಅಲ್ಲ ಅಜ್ಜಿ ಬ್ಯಾಡ ಅಜ್ಜಿ ಯಾಕೆ ಸುಮ್ಮನೆ ಅಂತ ನಾವು ಏನಲ್ಲ 4 ಮಂದಿ ಇರ್ತೀವಿ ಸುಮ್ಮನೆ ಯಾಕೆ ತ್ರಾಸ ತೊಗೊಂತಿ ಅಂತ ನೀನಿದ್ದೆ ಅಂದ್ರೆ ಅವ್ರಿಗೂ ಕಂಫರ್ಟಬಲ್ ಆಕತ್ತೋ ಆಗೋದಿಲ್ಲೋ ಅದು ಯಾಕಾಗಲ್ಲ ಟೇಬಲ್ ಗೀಬಲ್ ಕಂಫರ್ಟೇಬಲ್ ಅಂತ ಏನಾಗಲ್ಲ ಎಲ್ಲ ಕರೆಕ್ಟ್ ಆಕತಿ ನಾನು ಬರೋಕ್ಕೆ ಫೋಟೋಶೂಟಿಗೆ ಸರಿ ಆಯ್ತು ಹಂಗೆ ಮಾಡು ಬ್ಯಾಡ ಅಂದ್ರೆ ಎಲ್ಲಿ ಬಿಡ್ತೀನಿ ನೀನು ಬ್ಯಾಡ ಅಂದ್ರೂ ಕೇಳಂಗಿಲ್ಲ ತಗ ಅದೇ ಯಾಕೆ ಬ್ಯಾಡ ಅಂತಿ ನಾನು ಗೋಕರ್ಣ ಅವೆಲ್ಲ ನೋಡಿಲ್ಲ ನಾನು ನೋಡ್ಬೇಕು ಜೊತೆಗೆ ಬಂದಂಗೆ ಆಕತಿ ಆಮೇಲೆ ಜೊತೆಗೆ ಇದ್ದಂಗೆ ಆಕತಿ ನೋಡಿದ ಮಂದಿರ ಏನಂದ ಅವು ಹೇಳೋದೇ ಬರಬೇರಿ ಐತಿ ಏನಾಗಲ್ಲ ಕರ್ಕೊಂಡು ಹೋಗಿ ಜೊತೆಗೆ ಇರ್ತತಿ ಮನ್ಯಾಗ ಕಾಲು ಕೈ ನೋವು ನನಗೆ ಕುಂದ್ರಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ ಅಂತಿರ್ತಿ ಈಗ ಅಲ್ಲಿ ಎದ್ದೇಳೋದು ಇದು ಅಡ್ಡಾಡೋದು ಮಾಡೋದು ಅಲ್ಲೇ ಎಲ್ಲ ನಿಂಗೆ ಕರೆಕ್ಟ್ ಆಕತಿ ಎಲ್ಲ ಕರೆಕ್ಟ್ ಆಕೈತಿ ಮೊಮ್ಮಗಳ ಸಲುವಾಗಿ ಒಂಚೂರು ತ್ರಾಸ ತೊಗೊಳೋದಪ್ಪ ಮತ್ತೇನು ಮಾಡೋದು ಕಷ್ಟ ಆದರೂ ಅನ್ಭವಿಸ್ಬೇಕು ಮೊಮ್ಮಗಳು ಬೇಕಲ್ಲ ಮತ್ತೆ ಮೊಮ್ಮಗಳನ್ನ ಬಿಟ್ಟು ಇರೋಕ್ಕಾಕತ್ತನ ಅಲ್ಲಿ ಹಂಗೆಲ್ಲ ಏಕುಬೈಲೆ ಕಳಿಸಿ ನಾನು ಬರೋಕ್ಕೆ ಆತು ಅಲ್ರಿ ಅವ್ರು ಫೋಟೋಶೂಟ್ ಮಾಡಿಸ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಷ್ಟು ಚಂದ ಹೇಳ್ತೀರಿ ನಿಮ್ಗೆ ಗೊತ್ತಿಲ್ಲಲ್ರಿ ನನ್ನ ಅವತ್ತಾರ ಹೊರಗೆ ಕರ್ಕೊಂಡು ಹೋಗಿರಾ ಹನಿಮೂನ್ಗೆ ಹೋಗಿವೆ ಮದ್ವೆಗಿಂತ ಮುಂಚೆ ಫೋಟೋಶೂಟ್ ಮಾಡಿಸೋಣ ಅಂದೆ ಅದಕ್ಕೆ ಒಪ್ಕೊಂಡ್ರೆ ಅದು ಇಲ್ಲ ಯಾಕೆ ನನಗೆ ಎಲ್ಲದಕ್ಕೂ ಉಲ್ಟಾ ಹೊಡಿತೀರಿ ನಿಮ್ಮ ತಮ್ಮಂದಕ್ಕೆ ಏನಾಗಬೇಕು ಏನಾಗಬಾರ್ದು ಎಲ್ಲದನ್ನು ಅವನಿಗೆ ಸಜೆಷನ್ ಕೊಡ್ತೀರಿ ಯಾಕಂತ ಕೇಳ್ತಾ ಇರೋದು ಇಬ್ಬರೇ ಗಂಡ ಇಂತ ಎಲ್ಲರೂ ಹೊರಗೂ ಬರೋಣ ಅಂದೆ ಇವತ್ತಿನವರೆಗೂ ಬಂದಿರಾ ನನಗೆ ಆಸೆ ಇರಂಗಿಲ್ಲನಾ ಗೊತ್ತಾತು ನೀವು ಅದು ಯಾವುದೋ ಹುಡುಗಿನ ಪ್ರೀತಿ ಮಾಡಿದ್ರಿ ಅದಕ್ಕೆ ಎಲ್ಲ ಅವಾಯ್ಡ್ ಮಾಡಿದ್ರಿ ನನಗದು ಗೊತ್ತಿದ್ದಿಲ್ಲ ಹುಚ್ಚಿ ನಾನು ಮದುವೆ ಮಾಡ್ಕೊಂಡೆ ಈಗ ಆತಲ್ಲ ಮದುವೆ ಆಗೈತಿ ಜೀವನ ಪೂರ್ತಿ ಹಿಂಗೆ ಇರೋಣ ಅಥವಾ ಎಲ್ಲ ಎಂಜಾಯ್ ಮಾಡೋಣ ಹೇಳ್ರಿ ಈಗ ಏನು ಮಾಡೋಣ ಆತು ನಾ ಕರ್ಕೊಂಡ್ ಬಂದಿನಲ್ಲ ನಿನ್ನ ವಾಪಸ್ಸು ಈಗ ಮೊದ್ಲಿನಂಗೆ ಚಲೋ ಇರೋಣ ಅಂತ ಅನ್ಕೊಂಡೇನಲ್ಲ ಬರೀ ಅನ್ಕೊಂಡ್ರೆ ಸಾಲದು ಏನ್ ಮಾಡ್ತಾ ಇದೀರ ಅದಕ್ಕೋಸ್ಕರ ಹೇಳಪ್ಪ ಏನ್ ಮಾಡಿದ್ರಪ್ಪ ಅದ್ರ ಸಂಬಂಧ ಏನು ಮಾಡಿಲ್ಲ ಮತ್ತೆ ನಾನು ನೀವು ಚಲೋ ಇರ್ಬೇಕು ಅನ್ಕೊಂಡಿರಿ ಅಂತ ನಾ ಹೆಂಗ್ ನಂಬಲಿ ಹಿಂಗಂದ್ರೆ ಏನು ಹೇಳೋದೈತಿ ಇದಕ್ಕೆ ಎಲ್ಲರ ಹೋಗಿ ಬರೋಣ ಹೊರಗಂಗಾರ ಏನಂತೀರಿ ಯಾಕಡೆ ಹೋಗಿ ಬರೋಣ ನನಗೂ ಒಂಚೂರು ಚೇಂಜ್ ಅನಿಸ್ಲಲ್ಲ ಈಗ ಮನೆವಾದಾಗಿಂದಾನು ಇಲ್ಲೇ ಇದ್ದು ಸಾಕಾಗೈತಿ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಗಂಡುಗಳ ಕಡೆ ಅಲ್ಲಿ ಇಲ್ಲಿ ಜೊತೆಗೆ ಹೋಗಿ ಎಲ್ಲ ಸ್ಟೇಟಸ್ ಇಡ್ತಾರೆ ನಾನು ಎಲ್ಲಿ ಇಡೋದೈತಿ ಯಾಕಂದ್ರೆ ನೀವೆಲ್ಲೂ ಬರಂಗೇ ಇಲ್ಲಲ್ಲ ಎಲ್ಲರ ಹೋಗಿ ಬರಣ್ರಿ ಸರಿ ಆಯ್ತು ಈಗ ಫೋಟೋಶೂಟ್ ಮಾಡ್ಸಕ್ಕೆ ಅವ್ರು 3 ದಿನ ಹೊಂಟಾರ ಹೋಗಿ ಬರಲಿ ಏನು ಅವ್ರು ಹೋಗಿ ಬಂದಮೇಲೆ ನಾನು ನೀನು ಇಬ್ಬರು ಎಲ್ಲೋಗುನು ನಿಜವಾಗ್ಲೂ ಹ್ಞೂ ಕರೇನು ಹೇಳಿ ಎಲ್ಲೋಗುನು ಎಲ್ಲೋಗುನ ಅಂದರೆ ಯಾವ್ದಾರ ಪ್ಲೇಸ್ ಇದಕ್ಕೆ ಹೋಗೋಣ ಊಟಿಗೆ ಹೋಗೋಣ ಏನಂತೀರಿ ಊಟಿ ಅಲ್ಲೇ ಮುಂದೆ ಕೊಡೈಕೆನಲ್ಲ ಒಟ್ಟು ಆ ಕಡೆ ಯಾವ್ದಾರ ಪ್ಲೇಸಿಗೆ ಹೋಗೋಣ ಸರಿ
ನಿಂಗೆಲ್ಲ ಸತಿ ಹೇಳ ಅಲ್ಲಿ ಕರ್ಕೊಂಡ್ಕಿನತ್ತ. ಇಷ್ಟು ವರ್ಷಕ್ಕೆ ಮದುವೆ ಆಗಿ 2 ವರ್ಷಕ್ಕೆ ಈಗ ಹೊಂಟೇವಿ. ಆಯ್ತು ಸರಿ ಹೋಗನ್ ತಗೋರಿ. ಒಟ್ನಾಗ ನಿಮಗೆ ಪ್ರೀತಿ ಹುಟ್ಟಿ ನಮ್ಮ ತಾಯಿ ಮನೆಯಾಗಿದ್ದಾಗ ಬಂದು ಕರ್ಕೊಂಬಂದ್ರಲ್ಲ ಅಷ್ಟೇ ಸಾಕು. ನಾನು ಕರ್ಕೊಂಬರಕ್ಕೆ ಬರ್ತಾರಾ ಇಲ್ಲ ಅಂತ ಮಾಡಿದ್ದೆ. ನಿಜ ಹೇಳ್ರಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಕರ್ಕೊಂಬಂದ್ರ ಅಥವಾ ನಮ್ಮ ತಾಯಿ ಬಂದು ಹೆದರ್ಸಿದ್ರಲ್ಲ, ನಮ್ಮ ಅವ್ವ ಬಂದು ಹೆದರ್ಸಿದ್ದಕ್ಕೆ ಕರ್ಕೊಂಡು ಬಂದ್ರೆ? ಹಂಗೇನಿಲ್ಲ, ಪ್ರೀತಿ ಇದ್ದಿದ್ದಕ್ಕೆ ಕರ್ಕೊಂಬಂದಿದ್ದು. ಸರಿ. ಆದರೂ ಅತ್ತೆಯವರು ಮದುವೆಗೆ ಒಪ್ಪದೇ ಇಲ್ಲ, ನಂಗೆ ಇಷ್ಟನೇ ಇಲ್ಲ ಅಂತಿದ್ದವರು ಅದು ಹೆಂಗಷ್ಟು ಸಡನ್ನಾಗ ಲಕ್ಷ್ಮಿನ ಮನೆ ಸೊಸಿ ಮಾಡಕ್ಕೆ ಒಪ್ಕೊಂಡ್ರು? ನಂಗೆ ಅದ ಅರ್ಥ ಆಗೋಲ್ತು. ಕೇಳಿದ್ರೆ ಅವರು ಏನು ಹೇಳಲಿಲ್ಲ, ಮಾವರು ಏನು ಹೇಳಲಿಲ್ಲ. ಇನ್ನು ನೀವಂತರೂ ಬಿಡ್ರಿ, ಎಲ್ಲದನ್ನೆಲ್ಲ ಬಾಯ್ ಬಿಡ್ತೀರಿ ನನ್ನ ಮುಂದೆ. ಅದು ಹೆಂಗಷ್ಟು ಕಡೆ ಒಪ್ಕೊಂಡ್ರು? ಅಯ್ಯೋ, ಅದು ಅವನು ಭಾಳ ಆಕಿನ್ನೆ ಹಚ್ಕೊಂಡು ನೆನ್ಪು ಮಾಡ್ಕೊಳತ್ತಿದ್ನಲ್ಲ, ಅದ್ರ ಸಂಬಂಧ. ಹೌದಾ? ಹೋಗ್ಲಿ ಬಿಡ್ರಿ. ಸರಿ, ನಾವು ಊರಿಗೆ ಹೋಗೋಣ ಹಂಗಾರೆ. ಏನ ಅವರು 1-2-3 ದಿನ ಹೋಗಿ ಬಂದ ತಕ್ಷಣ ಹೋಗುನು. ಅತ್ತಿಯರಿಗೆ ಹೇಳ್ತೇನೆ, ಪಾಪ ಖುಷಿ ಪಡ್ತಾರೆ. ಅವರು ಎಲ್ಲರೂ ಹೋಗ್ಬಾ ಅಂತಿದ್ರು, ಎಲ್ಲಿ ನೀವಂತರೂ ಎಲ್ಲಿ ಬರ್ತಿದ್ದೇ ಇಲ್ಲಲ್ಲ, ಹಂಗಾಗಿ ಸುಮ್ಮನಾಗಿದ್ವಿ. ಹೀಗೆ ಹೊಂಟೇವಿ ಅಂತ ಹೇಳ್ತೇನೆ.